ಗೌರಿಬಿದನೂರು ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಡೈಲಿ ಝೋನ್ ಮುಂಭಾಗ ವೃತ್ತದ ಬಳಿ ಒಳಚರಂಡಿಯ ಕಲುಷಿತ ನೀರು ರಸ್ತೆ ಮೇಲಕ್ಕೆ ಉಕ್ಕಿ ಹರಿಯುತ್ತಿರುವ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 6 ತಿಂಗಳಿನಿಂದ ಈ ಸಮಸ್ಯೆ ಮುಂದುವರೆದಿದ್ದರೂ ನಗರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುವ ಪ್ರಮುಖ ಬೈಪಾಸ್ ರಸ್ತೆಯ ಮೇಲೆಯೇ ಚರಂಡಿ ನೀರು ಹರಿದು ದುರ್ವಾಸನೆ ಬೀರುತ್ತಿದ್ದು, ವಾಹನ ಸವಾರರು, ಪಾದಚಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಸ್ತೆ ತುಂಬಾ ಹರಡಿರುವ ಕೊಳಚೆ ನೀರು ವಾಹನಗಳು ಓಡಾಡಿದಾಗ ಸವಾರರ ಮುಖಕ್ಕೆ ಸಿಡಿಯುತ್ತಿರುವುದು ಜನರ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸ್ಥಳೀಯರ ಪ್ರಕಾರ ಈ ಭಾಗದಲ್ಲಿರುವ ಸುಮಾರು 100ಕ್ಕೂ ಹೆಚ್ಚು ಮನೆಗಳ ತ್ಯಾಜ್ಯ ನೀರು ಸರಾಗವಾಗಿ ಹರಿದು ಹೋಗಲು ಸಮರ್ಪಕ ಒಳಚರಂಡಿ ವ್ಯವಸ್ಥೆ ಇಲ್ಲ. ಇದರಿಂದ ತಾತ್ಕಾಲಿಕ ಪರಿಹಾರ ಎಂಬ ಹೆಸರಿನಲ್ಲಿ ಸಣ್ಣ ಪೈಪ್ ಅಳವಡಿಸಿ ನೇರವಾಗಿ ರಸ್ತೆಗೆ ಚರಂಡಿ ನೀರನ್ನು ಬಿಡಲಾಗಿದೆ. ಇದು ನಗರಸಭೆಯ ನಿರ್ಲಕ್ಷ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ ಎಂದು ನಿವಾಸಿಗಳು ಆರೋಪಿಸುತ್ತಿದ್ದಾರೆ. ಅಭಿವೃದ್ಧಿ ತೆರಿಗೆ ಮಾತ್ರ ಸರಿಯಾಗಿ ವಸೂಲಿ ಮಾಡ್ತಾರೆ, ಆದರೆ ಅಭಿವೃದ್ಧಿಯಲ್ಲಿದೆ. ರಸ್ತೆ ಮೇಲೆ ಚರಂಡಿ ಹರಿಯುತ್ತಿದ್ದರೂ ಅಧಿಕಾರಿಗಳಿಗೆ ಕಾಣಿಸೋದಿಲ್ವಾ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ. ಈ ಕುರಿತು ಹಲವಾರು ಬಾರಿ ನಗರಸಭೆಯ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈಪಾಸ್ ರಸ್ತೆ ಎಂದರೆ ಪಟ್ಟಣದ ಗೌರವದ ರಸ್ತೆ. ಆದರೆ ಈಗ ಇದೇ ರಸ್ತೆ ದುರ್ವಾಸನೆ, ಕೊಳಚೆ ನೀರು ಮತ್ತು ಅಸ್ವಚ್ಛತೆಯಿಂದ ಅದರ ಕೇಂದ್ರವಾಗಿರುವುದು ನಾಗರಿಕರಲ್ಲಿ ಅಸಮಾಧಾನ ಮೂಡಿಸಿದೆ. ಪ್ರತಿದಿನ ಇದೇ ರಸ್ತೆಯಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಂಚರಿಸ್ತಾ ಇದ್ದರೂ ಸಮಸ್ಯೆ ಕಾಣದಂತೆ ಹೋಗುತ್ತಿರುವುದು ಸಾರ್ವಜನಿಕರ ಪ್ರಶ್ನೆಗೆ ಕಾರಣವಾಗಿದೆ. ಸ್ಥಳೀಯ ನಿವಾಸಿಗಳು ಕೂಡಲೇ ಶಾಶ್ವತ ಒಳಚರಂಡಿ ವ್ಯವಸ್ಥೆ ನಿರ್ಮಿಸಿ ಸಮಸ್ಯೆ ಪರಿಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಒಟ್ಟಾರೆ ಗೌರಿಬಿದನೂರು ಬೈಪಾಸ್ ರಸ್ತೆಯ ಈ ದುಸ್ಥಿತಿ ನಗರಸಭೆ ಆಡಳಿತ ವೈಫಲ್ಯವನ್ನು ಬಯಲಿಗೆಳೆದಿದ್ದು, ಸಾರ್ವಜನಿಕರು ಸಹನೆ ಕಟ್ಟೆ ಒಡೆಯುವ ಹಂತಕ್ಕೆ ತಲುಪಿದೆ. ವರದಿ ನರೇಶ್ ಬಾಬು, ಗೌರಿಬಿದನೂರು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅವರು ಯಾರೋ ಆಕಸ್ಮಿಕವಾಗಿ ಯಾರೋ ಅಪಚಿತ್ರ ಸತ್ತೋದ್ರು, ಅವರ ತಂದೆ ಅವತ್ತೇ ಪೋಸ್ಟ್ ಮಾರ್ಟಮ್ ಮಾಡಿ ಕೊಡೋಕ್ಕಾಗಲ್ಲ. ಆ ಬಾಡಿನ ವಾರ ಗಂಟೆ ತಿಂಗಳ ಗಂಟೆ ಇರ್ತಾರೆ. ಅದ್ರ ಪರಿಸ್ಥಿತಿ ಏನು ಸರ್? ಆಗ ನಾನು ಕೇಳ್ತೇವೆ ಸರ್, ಸಾರ್ವಜನಿಕವಾಗಿ ನಾನು ಒಬ್ಬನ ಬೇಡಿಕೆ ಅಲ್ಲ ಸರ್ ಇದು. ನಾನು ಹೇಳ್ತೇವೆ ಸರ್, ಈ ಸಾರ್ವಜನಿಕ ಏನು ನಾವು ವೋಟ್ ಹಾಕಿದೀವಲ್ಲ ಸರ್, ಅವ್ರ ಮುಂದೆ ನಾವು ಮನವಿ ಇಡ್ತಾ ಇದೀವಿ. ನಾವು ಮನವಿ ಕೊಡ್ತೀವಿ ಸರ್, ನಾವೇನಿಲ್ಲ. ನಾನು ಮನವಿ ಅವ್ರು ಕೊಡ್ತೀನಿ. ಅದಾದ್ಮೇಲೆ ಜಿಲ್ಲಾಧಿಕಾರಿಗಳ ಮುಂದೆ ನಾಳೆ ನಾನು ದೊಡ್ಡದಾಗಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಸರ್. ಹಿಂಗಿದೆ ತಾಲೂಕಲ್ಲಿ ಬರ್ರಿ ನೀವು, ತಮ್ಮೆಲ್ಲ ಸಹಕಾರ. बिहारी बोलन का है जान उधर करी उसका नाम ना कन्नड़ 4 कन्नड़ एरिया के कुछ कन्नड़ करी ಬೇಕು गांव ನಾಳೆ ಜಾಗ ₹50 on Paytm.